ನಮಸ್ಕಾರ ದೋಸ್ತ್. ಮೊದಲಿಗೆ ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ದಿನದಂದು ಅಂದರೆ ಆಗಸ್ಟ್ 15, ಸೊ ಎಲ್ಲ ಒಂದು ರೀತಿಯಾದಂತಹ ಚಿಲ್ ಆಗಿರುವಂತಹ ಒಂದು ವಾತಾವರಣ, ಖುಷಿಯಾಗಿ ಇರುವಂತಹ ಒಂದು ಸಮಯ ಸಂದರ್ಭ. ಬೆಳಗ್ಗೆ 5 ಗಂಟೆ 10ಕ್ಕೆ 5:10ಕ್ಕೆ ಒಂದು ವಿಷಯ ಕೇಳಿಬರುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಈ ಒಂದು ವಿಷಯ ಜಾಸ್ತಿ ವೈರಲ್ ಆಗಿ ಸ್ಟಾರ್ಟ್ ಆಯಿತು. ಬಿಕಾಸ್ ಆಫ್ ಸಮ್ ಪ್ರತಿಭಟನೆಗಳ ಸ್ಟಾರ್ಟ್ ಆಯಿತು, ತುಂಬ ಆಕ್ರೋಶಗಳು ವ್ಯಕ್ತವಾಯಿತು, ಬ್ಲ್ಯಾಕ್ ಲ್ಯಾಶಸ್ಗಳಾಯಿತು, ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗಾಗಿ ಈ ಒಂದು ವಿಷಯ ಸುಮಾರು 1 ಗಂಟೆ ಅಥವಾ 2 ಗಂಟೆ ಅಷ್ಟರಲ್ಲಿ ಜಾಸ್ತಿ ರೀಚ್ ಆಗಿ ಸ್ಟಾರ್ಟ್ ಆಯಿತು. ತಪ್ಪು ಮಾಡಿದೆ ಅಂತಲ್ಲ, ತಪ್ಪು ಮಾಡಿದ್ರೆ ತಗೊಂಡೋಗಿ ಜೈಲಾಕಿ 6 ತಿಂಗಳು ಬೇಡ ಗುಂಡದಲ್ಲಿ ಹಾಕಿ ನಾವು ಕರ್ಕೊಬರ್ತೀವಿ. ನೀವ್ ಯಾಕೆ ಸುಟ್ಟಿರಿ? ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಇವಾಗ? ಚಾಮರಾಜನಗರದ ಹನ್ನೂರು ತಾಲೂಕಿನ ಒಂದು ಅರಣ್ಯ ಮೀಸಲು ಪ್ರದೇಶದಲ್ಲಿ ಬೆಳಗಿನ ಜಾವ 5 ಗಂಟೆಗೆ 3 ಒಂದು ಎನ್ಕೌಂಟರ್ ಆಗುತ್ತೆ ಅರಣ್ಯ ಇಲಾಖೆಯವ್ರ ಕಡೆಯಿಂದ. ಸೊ ಬೇಸಿಕಲಿ ಆಗಿರೋದಿಷ್ಟೇ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ, ಈ ಥರ ಒಂದು ಹಂಟಿಂಗ್ ಮಾಡ್ತಾ ಇದ್ದಾರೆ, ಬೇಟೆ ಆಡ್ತಾ ಇದ್ದಾರೆ, ನೀವು ಬನ್ನಿ ಇಮಿಡಿಯೇಟ್ಲಿ ಅಂತ ಒಂದು ಕಾಲ್ ಬಂದಿರುತ್ತೆ. ಅಲ್ಲೇ ಗಸ್ತು ಇದ್ದಂತಹ ಅಧಿಕಾರಿಗಳು ಒಂದು 7 ಜನರ ತಂಡ ಬಂದಿದೆ. ಬಂದೂಕುದಾರಿಗಳಾಗಿದ್ದ 4 ಜನದಲ್ಲಿ ಆಂಟೋನಿ, ಸ್ವಾಮಿ ಅಂತ ಒಬ್ರು, ಕುಮಾರ್ ಅಂತ ಒಬ್ರು, ಆ್ಯಂಡ್ ಜಾನ್ ಅಂತ ಒಬ್ರು, ಆ್ಯಂಡ್ ದ ಅದರ್ ಗಾಯ್ ಇನ್ನೊಬ್ರು ಅಪ್ಸ್ಕೊಂಡಾಗಿದೆ. ಅವ್ರು ತಪ್ಪಿಸ್ಕೊಂಡ್ರು. ಸೊ ಹೀ ಈಸ್ ಸೇಫ್. ಈ 3 ಜನ ಏನಿದ್ದಾರೆ ಇವ್ರ ಕೈಲಿ ಕೂಡ ಗನ್ ಇದ್ದರಿಂದ ಫಾರೆಸ್ಟ್ ಆಫೀಸರ್ಸ್ಗಳು ಹೇಳಿದ್ದಾರೆ ಸಲೆಂಡರ್ ಆಗಿ, ಎಲ್ಲ ಅಲ್ಲೇ ಇಟ್ಬಿಟ್ಟು ಸಲೆಂಡರ್ ಆಗಿ, ನಾವೇನು ಹಾರ್ಮ್ ಮಾಡೋದಿಲ್ಲ ಅಂತ. ಬಟ್ ತಿರ್ಗಾ ಫೈರ್ ಆಗಿರೋ ಒಂದು ಕಾರಣದಿಂದಾಗಿ ಪೊಲೀಸ್ ಆಫೀಸರ್ಸ್ ಕೂಡ ಅಥವಾ ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಫೈರ್ ಬ್ಯಾಕ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದು, ಸೊ 3 ಕೂಡ ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ಇದು ಸದ್ಯಕ್ಕಿರುವಂತಹ ಮಾಹಿತಿ, ಎಲ್ಲರೂ ತಿಳಿದು ಬಂದಿರುವಂತಹ ಒಂದು ಮಾಹಿತಿ. ಸೊ ಪೊಲೀಸ್ ಆಫೀಸರ್ಸ್ ಕಡೆಯಿಂದ ಒಂದು ವಾದ ಏನಿದೆ ಅಂತ ಅಂದರೆ, ನಾವು ಕಾಷನ್ಸ್ ಕೊಟ್ವಿ, ಅವರು ರೆಸ್ಪಾಂಡ್ ಮಾಡಿಲ್ಲ, ಶೂಟ್ ಮಾಡಿ ಟ್ರೈ ಮಾಡಿದ್ರು, ಕತ್ಲೆ ಇತ್ತು, ನಮಗೆ ಎಲ್ಲಿ ಶೂಟ್ ಮಾಡಬೇಕು, ಎಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗಾಗಿ ಬಿಲೋ ನೀಸ್ ಅನ್ನು ಶೂಟ್ ಮಾಡಬೇಕು ಅನ್ನೋದು ಏನಿದೆ, ಸೊ ಅದು ನಾವು ಫಾಲೋ ಮಾಡೋಕ್ಕಾಗಲ್ಲ. ಹೀಗಾಗಿ ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಫೈರಿಂಗ್ ಮಾಡಿದೀವಿ ಅನ್ನೋದು ಪೊಲೀಸರ ವಾದ ಇಲ್ಲಿವರೆಗೂ ಬಂದಿರುವಂಥದ್ದು. ಇದ್ರ ಬಗ್ಗೆ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು, ಒಂದಿಷ್ಟು ಕಮಿಟಿಗಳನ್ನ ಮಾಡ್ತೀವಿ ಇದ್ರ ಬಗ್ಗೆ ತನಿಖೆಗೋಸ್ಕರ ಅಂತ ಒಂದಿಷ್ಟು ಆಲ್ರೆಡಿ ಫಾರೆಸ್ಟ್ ಮಿನಿಸ್ಟರ್ ಏನಿದ್ದಾರೆ ರಾಮಲಿಂಗಾರೆಡ್ಡಿ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಟ್ ಈಸ್ ಡಿಫ್ರೆಂಟ್. ಇದು ನಿಮಗೆ ಫಾರೆಸ್ಟ್ ಅವ್ರ ಕಡೆಯಿಂದ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್, ಅಥವಾ ಅವರು ಒಂದು POV ಅಂತ ಹೇಳ್ಬೋದು, ಪಾಯಿಂಟ್ ಆಫ್ ಇನ್ಫಾರ್ಮೇಶನ್, ಪಾಯಿಂಟ್ ಆಫ್ ವ್ಯೂ. ಸೊ ಮತ್ತೊಂದು ಸೈಡ್ನಲ್ಲಿ ಏನು ಈಗ ಎನ್ಕೌಂಟರ್ಗೆ ಒಳಗಾಗಿದ್ದಾರಲ್ಲ 3 ಜನ, ಸೊ ಇವರ ಒಂದು ಕಡೆಯ ವಾದ ಅಥವಾ ಇವರ ಒಂದು ಸಂಬಂಧಿಕರ ಅಥವಾ ಸ್ಥಳೀಯ ಗ್ರಾಮಸ್ಥರ ಒಂದು ವಾದ ಏನಂದ್ರೆ, ಇವರು ರೈತರು ಹಸುನ ಉಳ್ಕೊಂಡು ಹೋಗಿದ್ರು ಬೆಳಗಿನ ಜಾವ 5 ಗಂಟೆಗೆ, ಹಂಗೆ ಹೋಗ್ತಾ ಕಾಡೊಳಗೆ ಹೋಗ್ಬಿಟ್ಟಿದ್ದಾರೆ. ಈ ವಿಚಾರಿಸಿದರೆ ರೈತರನ್ನ ಸಾಯಿಸಿದ್ದಾರೆ ಇವರು ಅನ್ನೋದು ಒಬ್ರು ಹೇಳಿದಿಂಗೆ. ಇನ್ನೊಬ್ಬ ಹೇಳ್ತಾನೆ, ಹೌದು ಇವಾಗ ಬೇಟೆ ಆಡಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ, ತಪ್ಪೇನಿದೆ, ಆಯ್ತು ಹಂಗಂದ್ರೆ ನೀವು ಸಾಯಿಸ್ಬಿಡ್ತೀರಾ ಅನ್ನೋದು ಆತನ ಪ್ರಶ್ನೆ, ಆತನ ಒಂದು ಕೋಪ. ದಟ್ ಈಸ್ ಓಕೆ. ಏನೇ ಆದ್ರೂ ಮನುಷ್ಯನ ನೀಸ್ ಕೆಳಗಡೆನೆ ಶೂಟ್ ಮಾಡಬೇಕು ಇಫ್ ದೇರ್ ಈಸ್ ಸಮ್ ಸಿಚುವೇಶನ್ ಲೈಕ್ ದಟ್ ಅನ್ನೋದು ರೂಲ್ಸ್ ಅಲ್ಲಿ, ದಟ್ ಈಸ್ ಫೈನ್. ಬಟ್ ಫಾರೆಸ್ಟ್ ಅಲ್ಲಿ ಇರೋದ್ರಿಂದ ಕಾಣಲ್ಲ, ಸೊ ಒಂದಕ್ಕೊಂದು ಘರ್ಷಣೆ ಇರುತ್ತೆ, ಸಂದರ್ಭ ಹೇಗಿರುತ್ತೆ ಹೇಳಕ್ ಬರೋದಿಲ್ಲ. ಸೊ ಹೀಗಾಗಿ ಅಚಾತುರ್ಯ ಆಗೋಗಿದೆ. ದಿಸ್ ಇಸ್ ಡನ್. ಇದು ಎಲ್ರಿಗೂ ಒಂದು ಬಿಗ್ಗೆಸ್ಟ್ ಲೆಸನ್. ನೋಡಿ, ಯಾವಾಗಲೂ ಕರ್ನಾಟಕದಲ್ಲಿ ಅಂತಲ್ಲ, ಇಡೀ ಭಾರತದಲ್ಲೇ ಈ ಕಾಡಿನ ಗಡಿ ಅಂಚಿನ ಗ್ರಾಮಗಳು ಹಾಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ಸಂಘರ್ಷಗಳಿದ್ದೇ ಇರುತ್ತೆ. ಬಿಕಾಸ್ ಆಫ್ ದಿ ಸಿಚುವೇಶನ್ ಏನಂದ್ರೆ, ನಾವು ಅದರ ಒಂದು ಜಾಗವನ್ನು ಆಕ್ಯುಪೈ ಮಾಡಿರೋದು. ಸೊ ಹೀಗಾಗಿ ಇದು ಮುಗಿಯದ ಒಂದು ರೀತಿಯಾದಂತಹ ಒಂದು ಘರ್ಷಣೆ, ನೇಚರ್ ಆಗಲಿ, ಅನಿಮಲ್ಸ್ ಆಗಲಿ, ಮತ್ತೆ ಮನುಷ್ಯರ ಒಂದು ನಡುವೆ. ಸೊ ಹೀಗಿರ್ಬೇಕಾದ್ರೆ ಈ 3 ಏನು ಇವಾಗ ಎನ್ಕೌಂಟರ್ಗೊಳಗಾಗಿದ್ದಾರೆ, ಇವರ ಹತ್ರ ಗನ್ಗಳು ಸಿಕ್ಕಿದೆ, ಮತ್ತೆ ಜಿಂಕೆ ಮಾಂಸಗಳು ಸಿಕ್ಕಿದೆ ಅಂತ 4 ಬ್ಯಾಗ್ ಇತ್ತು, 4 ಬ್ಯಾಗಲ್ಲಿ ಜಿಂಕೆ ಮಾಂಸಗಳು ಸಿಕ್ಕಿದೆ. ಸೊ ದಿಸ್ ಇಸ್ ವೆರಿ ಕ್ಲಿಯರ್. ಬೇಟೆ ಆಡಕ್ಕೆ ಅವ್ರು ಹೋಗಿರೋದು, ಬೇಟೆ ಆಡಿದ್ದಾರೆ, ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ದಟ್ಸ್ ಆಲ್. ದಿಸ್ ಇಸ್ ವೆರಿ ಕ್ಲಿಯರ್. ಬಟ್ ಇವರು ಅವ್ರನ್ನ ಡೈರೆಕ್ಟ್ ಆಗಿ ಶೂಟ್ ಮಾಡಿ ಸಾಯಿಸಿರೋದು ಎಲ್ಲೋ ಒಂದು ರೀತಿಯಾದಂತಹ ಒಂದು ನಮ್ಮ ಹ್ಯೂಮನ್ ರೈಟ್ಸ್ ಅಲೋ ಮಾಡೋದಿಲ್ಲ, ಅದಕ್ಕೆ ನಮ್ಮ ಕಾನೂನು ಅಲೋ ಮಾಡೋದಿಲ್ಲ. ದಟ್ ಈಸ್, ನಾನು ಅದನ್ನ ಖಂಡಿಸ್ತೀನಿ. ಬಟ್ ಸಿಚುವೇಶನ್ ಹೇಗಿತ್ತು, ಸಮಯ ಸಂದರ್ಭ ಏನು ಡಿಮ್ಯಾಂಡ್ ಮಾಡ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹೀಗಾಗಿ
ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಒಂದು ರಿಕ್ವೆಸ್ಟ್ ನಾನು ಈ ಒಂದು ವಿಡಿಯೋ ಮುಖಾಂತರ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಬೇಟೆ ಆಡೋದು ಅಥವಾ ಫಾರೆಸ್ಟ್ ರಿಲೇಟೆಡ್ ಏನೇ ಒಂದು ಕ್ರೈಮ್ ಆಗಲಿ ವೆರಿ ವೆರಿ ಅಫೆನ್ಸಿವ್. ನಿಮಗೆ ಜೈಲಾದರೆ ಖಂಡಿತ ನೀವು ಲೈಫ್ ಲಾಂಗ್ ಜೈಲಲ್ಲೇ ಇರಬೇಕಾಗುತ್ತೆ. ಇಟ್ಸ್ ವೆರಿ ಸ್ಟ್ರಿಕ್ಟ್. ನಿಮ್ಗೆ ಬೇಲ್ ಕೂಡ ಸಿಗೋಲ್ಲ, ನಾನ್ ಬೇಲಬಲ್ ಫಾರೆಸ್ಟ್ ಆ್ಯಕ್ಟ್. ಸೊ ಹೀಗಾಗಿ ನೀವು ಬದುಕಿದ್ರು ಕೂಡ ನೀವು ಜೈಲಲ್ಲೇ ಕೊಳಿಬೇಕಾಗಿರ್ತಿತ್ತು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಇದನ್ನು ನಿಲ್ಲಿಸ್ಬಿಡಿ. ಸೊ ಇದೆಲ್ರಿಗೂ ಒಂದು ಪಾಠ ಆಗಬೇಕು, ಎಲ್ರಿಗೂ ಮುಟ್ಟಬೇಕು ಈ ಒಂದು ವಿಷಯ. ಸೊ ಬಿ ಕೇರ್ಫುಲ್. ದಯವಿಟ್ಟು ಇಂತಹ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡಿ ಯಾವತ್ತೂ ಕೂಡ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ. ಹೇಗಿದ್ರು ಈಗ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮೇಲ್ವಿಚಾರಣೆ ಮಾಡ್ತೀನಿ, ಯಾರು ತಪ್ಪಿಸ್ತಾರೆ ಫಾರೆಸ್ಟ್ ಆಫೀಸರ್ಸ್ ಕೂಡ ಬೇಕು ಅಂತಾನೆ ಸಾಯಿಸಿ ಹೋಗ್ಲಿ, ಏನಾದರೂ ಆಗಲಿ ಅಂತ ಉಡಾಫೆಯಿಂದ ಮಾಡಿದ್ರು ಕೂಡ ಅವ್ರಿಗೂ ಶಿಕ್ಷೆ ಆಗತ್ತೆ ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಾಗಿರುವಂಥ ಸಂಗತಿ. ಆದರೆ ದಯವಿಟ್ಟು ಇಂತಹ ಒಂದು ಘಟನೆಗಳು ಯಾವತ್ತೂ ರಿಪೀಟ್ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರಿವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.